ಸ್ನೇಹಿತರೆ, ಈ ಕತೆ ಶಿವಮೊಗ್ಗ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಿಂದ ಶುರುವಾಗುತ್ತದೆ. ಅಂದು ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯಿಂದಾಗಿ ಇಡೀ ಹಳ್ಳಿ ನಿಶ್ಶಬ್ದದಿಂದ ಕೂಡಿತ್ತು. ಸುರಿಯುತ್ತಿದ್ದ ಮಳೆಯ ಶಬ್ದದ ನಡುವೆ ಮಹೇಶ್ ತನ್ನ ಮನೆಯ ಕಿಟಕಿಯ ಬಳಿ ನಿಂತು ಹೊರಗಿನ ಕತ್ತಲೆಯನ್ನು ದಿಟ್ಟಿಸಿ ನೋಡುತ್ತಿದ್ದ. ಆ ಕತ್ತಲು ಕೇವಲ ಹೊರಗಡೆ ಮಾತ್ರವಲ್ಲ, ತನ್ನ ಬದುಕಿನಲ್ಲೂ ಶಾಶ್ವತವಾಗಿ ಆವರಿಸಿಕೊಂಡಿದೆ ಎಂದು ಯೋಚಿಸುತ್ತಿದ್ದ. ಯಾಕೆಂದರೆ ವರ್ಷಗಳ ಹಿಂದೆ ತಾನು ಇಷ್ಟಪಟ್ಟು ಮದುವೆಯಾಗಿದ್ದ ಹುಡುಗಿ ಮನೆಯವರ ಬಲವಂತದಿಂದ ನನ್ನನ್ನು ಮದುವೆಯಾಗಿ ನೀನು ಗಂಡಸೇ ಅಲ್ಲ ಎಂದು ತಿರಸ್ಕರಿಸಿ ನನ್ನ ಮೇಲೆ ಅಪವಾದ ಹೊರಿಸಿ ಹೋದಳು. ಹೆಂಡತಿ ಬಿಟ್ಟು ಹೋದ ಮೇಲೆ ಆ ಊರಿನ ಜನರು ಮಹೇಶ್ನನ್ನು ನೋಡುವ ರೀತಿಯೇ ಬದಲಾಗಿತ್ತು. ಇವನು ಗಂಡಸೇ ಅಲ್ಲ ಎಂದು ಊರಿನ ಜನರು ಮಾತನಾಡಿಕೊಳ್ಳುತ್ತಾ ಅವನ ಮನಸ್ಸನ್ನು ಹಂತ ಹಂತವಾಗಿ ನೋಯಿಸುತ್ತಿದ್ದರು. ಮಹೇಶ್ ಕಣ್ಣೀರು ತುಂಬಿಕೊಂಡು ಹಳೆಯ ನೆನಪನ್ನು ಮೆಲುಕು ಹಾಕುತ್ತಾ ಕಿಟಕಿಯ ಬಳಿ ನಿಂತಿದ್ದ. ಸಮಯ ರಾತ್ರಿ 12 ಗಂಟೆ ಕಳೆದಿತ್ತು. ಗುಡುಗು ಸಿಡಿಲಿನ ರಭಸವಾದ ಮಳೆ ಜೋರಾಗಿ ಬರುತ್ತಲೇ ಇತ್ತು. ಮಹೇಶ್ ಇನ್ನೇನು ಕಿಟಕಿ ಮುಚ್ಚಿ ಮಲಗಬೇಕು ಎನ್ನುವಷ್ಟರಲ್ಲಿ ಯಾರೋ ಬಾಗಿಲು ಬಡಿದ ಶಬ್ದ ಕೇಳಿಸಿತು. ಈ ಮಳೆಯಲ್ಲಿ ಇಷ್ಟು ರಾತ್ರಿಯಲ್ಲಿ ಯಾರು ಬಂದಿರಬಹುದು ಎಂದು ಯೋಚಿಸುತ್ತಲೇ ಮಹೇಶ್ ಬಾಗಿಲತ್ತ ಹೆಜ್ಜೆ ಹಾಕಿದ. ಬಾಗಿಲು ತೆರೆದಾಗ ಎದುರಿಗೆ ಕಂಡ ದೃಶ್ಯ ನೋಡಿ ಅವನು ಒಂದು ಕ್ಷಣ ದಿಗ್ಭ್ರಮೆಗೊಂಡ. ಕಾರಣವೇನೆಂದರೆ ಎದುರಿಗೆ ಒಬ್ಬ ಸಾಧ್ವಿ ನಿಂತಿದ್ದಳು. ಮೈಮೇಲೆ ಕೇಸರಿ ಬಣ್ಣದ ಸನ್ಯಾಸಿಯ ಬಟ್ಟೆ ಧರಿಸಿದ್ದಳು. ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆದು ಹಾಗೆಯೇ ಮುಖದಲ್ಲಿ ವಿಪರೀತ ಭಯ ಎದ್ದು ಕಾಣುತ್ತಿತ್ತು. ಮಳೆಯಲ್ಲಿ ನೆಂದು ಚಳಿಯಲ್ಲಿ ಗಡಗಡನೆ ನಡುಗುತ್ತಿದ್ದ ಆಕೆ ಮಹೇಶ್ನನ್ನು ನೋಡಿ, ಸರ್, ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ. ನಾನು ಒಬ್ಬ ಸಾಧ್ವಿ. ಕಾಶಿ ಯಾತ್ರೆಗೆಂದು ಹೊರಟಿದ್ದೆ. ಈ ಮಳೆಯಲ್ಲಿ ದಾರಿ ತಪ್ಪಿ ಈ ಊರಿನ ಕಡೆಗೆ ಬಂದೆ. ಒಂದೇ ಒಂದು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಅವಕಾಶ ಕೊಡಿ. ಬೆಳಗಾಗುವಷ್ಟರಲ್ಲಿ ಹೊರಟು ಹೋಗುತ್ತೇನೆ ಎಂದು ಭಯದಲ್ಲಿ ನಡುಗುತ್ತಾ ಕೇಳಿಕೊಂಡಳು. ಆಕೆಯ ಕಣ್ಣುಗಳಲ್ಲಿನ ದೈನ್ಯತೆ ನೋಡಿದರೆ ಕಲ್ಲೆದೆಯವನಿಗೂ ಕರುಣೆ ಹುಟ್ಟುವಂತಿತ್ತು. ಆದರೆ ಮಹೇಶ್ ಒಂದು ಕ್ಷಣ ಯೋಚಿಸಿದ. ತಾನು ಒಂಟಿಯಾಗಿರುವ ಮನುಷ್ಯ, ಅದರಲ್ಲಿಯೂ ಹೆಂಡತಿಯಿಂದ ದೂರಾಗಿರುವವನು. ಊರಿನ ಜನರ ಕೆಟ್ಟ ಕಣ್ಣುಗಳು ಹಗಲು ರಾತ್ರಿ ಎನ್ನದೇ ನನ್ನ ಮೇಲೆ ಇರುತ್ತದೆ. ಹೀಗಿರುವಾಗ ರಾತ್ರಿ ಹೊತ್ತು ಅಪರಿಚಿತ ಮಹಿಳೆಗೆ ಆಶ್ರಯ ನೀಡುವುದು ಎಷ್ಟರ ಮಟ್ಟಿಗೆ ಸರಿ? ನಾಳೆ ಊರಿನ ಜನರಿಗೆ ವಿಷಯ ಗೊತ್ತಾದರೆ ತಲೆಗೊಂದೊಂದು ಮಾತನಾಡುತ್ತಾರೆ ಎಂದುಕೊಂಡ. ಆದರೆ ಮರುಕ್ಷಣವೇ ಅವನೊಳಗಿನ ಮಾನವೀಯತೆ ಎಚ್ಚರವಾಯಿತು. ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿದೆ. ಒಬ್ಬ ಹೆಣ್ಣುಮಗಳನ್ನು ಈ ರಾತ್ರಿಯಲ್ಲಿ ಹೊರಗೆ ನಿಲ್ಲಿಸುವುದು ಪಾಪದ ಕೆಲಸ ಎಂದು ಅವನ ಮನಸ್ಸು ಹೇಳಿತು. ಪರವಾಗಿಲ್ಲ, ಬನ್ನಿ, ಬೆಳಗ್ಗೆ ನೀವು ಹೊರಡಬಹುದು ಅಂತ ಹೇಳಿ ಬಾಗಿಲು ಪೂರ್ತಿಯಾಗಿ ತೆರೆದನು. ಆಕೆ ಸಂಕೋಚದಿಂದಲೇ ಒಳಗೆ ಬಂದು ಮನೆಯ ಮೂಲೆಯಲ್ಲಿದ್ದ ಒಂದು ಚಾಪೆಯ ಮೇಲೆ ಕುಳಿತುಕೊಂಡಳು. ಅವಳ ಕೇಸರಿ ಬಟ್ಟೆಗಳು ನೀರಿನಿಂದ ಒದ್ದೆಯಾಗಿದ್ದವು. ಮಹೇಶ್ ಅಡುಗೆ ಕೋಣೆಗೆ ಹೋಗಿ ಬಿಸಿ ಬಿಸಿ ಕಾಫಿಯನ್ನು ತಯಾರಿಸಿದ. ಕಾಫಿ ಕಪ್ ಹಿಡಿದು ಆಕೆಯ ಬಳಿ ಬಂದಾಗ ಮಹೇಶ್ಗೆ ಒಂದು ಕ್ಷಣ ಆಘಾತವಾಯಿತು. ಅವಳು ಮೌನವಾಗಿ ಕುಳಿತಿದ್ದಳು, ಆದರೆ ಆಕೆಯ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಏನಾಯಿತು, ನೀವು ಆರಾಮಾಗಿದ್ದೀರಾ ಎಂದು ಮಹೇಶ್ ಕೇಳಿದ. ತಕ್ಷಣ ಆಕೆ ಬೆಚ್ಚಿಬಿದ್ದು ತನ್ನ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು, ಏನಿಲ್ಲ ಸರ್, ಕೇವಲ ದಣಿವು ಅಷ್ಟೇ ಎಂದು ಸುಳ್ಳು ಹೇಳಿದಳು. ಆದರೆ ಮಹೇಶ್ಗೆ ಇವಳು ಹೇಳುತ್ತಿರುವುದು ಸುಳ್ಳು ಎಂದು ಅರ್ಥವಾಯಿತು. ಒಬ್ಬ ಸಾಧ್ವಿ ದೇವರ ಧ್ಯಾನದಲ್ಲಿ ಇರುವವಳು ಈ ರೀತಿ ಕದ್ದು ಮುಚ್ಚಿ ಕಣ್ಣೀರು ಹಾಕುವುದಿಲ್ಲ. ಕಣ್ಣಿನಲ್ಲಿ ಕಂಡಿದ್ದು ಭಕ್ತಿಯಲ್ಲ, ಬದಲಾಗಿ ಆಳವಾದ ನೋವು ಮತ್ತು ಭಯ. ಅದನ್ನು ಕೇಳುವ ಸಲುಗೆ ತನಗಿಲ್ಲ ಎಂದು ಸುಮ್ಮನಾದ ಮಹೇಶ್. ತಾನು ತನ್ನ ರೂಮ್ಗೆ ಹೋಗಿ ಮಲಗಿದ. ಆದರೆ ಮಹೇಶ್ಗೆ ನಿದ್ದೆ ಬರಲಿಲ್ಲ. ಯಾರು ಈ ಮಹಿಳೆ? ಆಕೆಯ ಕಣ್ಣೀರಿಗೆ ಕಾರಣವೇನು ಎಂಬ ಪ್ರಶ್ನೆಗಳು ಅವನ ತಲೆಯಲ್ಲಿ ಓಡಾಡುತ್ತಿದ್ದವು. ಹಾಗೆ ಯೋಚಿಸುತ್ತಾ ಮಲಗಿದವನಿಗೆ ಬೆಳಗಿನ ಜಾವ ಸುಮಾರು 4 ಗಂಟೆಯ ಹೊತ್ತಿಗೆ ಯಾರೋ ಮಾತನಾಡುವ ಶಬ್ದ ಕೇಳಿಸಿತು. ಮಹೇಶ್ ಎದ್ದು ಬಂದು ಬಾಗಿಲ ಬಳಿ ಬಂದು ಕಿವಿ ಕೊಟ್ಟು ಕೇಳಿಸಿಕೊಂಡನು.
ಆ ಸಾಧ್ವಿ ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ನನ್ನಿಂದ ಇನ್ನೂ ಸಾಧ್ಯವಿಲ್ಲ. ನಾನು ಮರಳಿ ಬರುವುದಿಲ್ಲ. ನೀವು ನನ್ನ ಬದುಕನ್ನೇ ನರಕ ಮಾಡಿಬಿಟ್ಟಿದ್ದೀರಿ. ಸತ್ತರೂ ಸರಿ, ನಾನು ಮತ್ತೆ ಆ ಮನೆಗೆ ಕಾಲಿಡುವುದಿಲ್ಲ ಎಂದು ಪಿಸುಮಾತಿನಲ್ಲಿ ಹೇಳುತ್ತಿದ್ದಳು. ಆಕೆಯ ಧ್ವನಿಯಲ್ಲಿನ ನಡುಕ ಮಹೇಶ್ ಎದೆಯಲ್ಲಿ ಭಯ ಹುಟ್ಟಿಸಿತು. ಫೋನ್ ಇಟ್ಟ ನಂತರ ಆಕೆ ಕೆಳಗಡೆ ಕುಸಿದು ಬಿದ್ದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಮಹೇಶ್ಗೆ ಇವಳು ಖಂಡಿತವಾಗಿಯೂ ಸಾಧ್ವಿಯಲ್ಲ. ಇವಳ ಬದುಕಿನಲ್ಲಿ ಯಾವುದೋ ಒಂದು ದೊಡ್ಡ ದುರಂತ ನಡೆದಿದೆ ಎಂದು ಅರ್ಥವಾಗತೊಡಗಿತು. ಮಹೇಶ್ ರೂಮಿನಿಂದ ಹೊರಬಂದು ಆಕೆಯ ಎದುರಿಗೆ ನಿಂತುಕೊಂಡ. ಅವನನ್ನು ನೋಡಿ ಆಕೆ ಗಾಬರಿಯಾದಳು. ಅವನು ನೇರವಾಗಿ ಆಕೆಯ ಕಣ್ಣಿನಲ್ಲಿ ಕಣ್ಣಿಟ್ಟು, ನೀವು ಸಾಧ್ವಿ ಅಲ್ಲ ತಾನೇ? ನಿಜ ಹೇಳಿ, ಯಾರು ನೀವು? ಯಾಕೆ ಈ ವೇಷ ಹಾಕಿದ್ದೀರಿ ಎಂದು ಕೇಳಿದ ಮಹೇಶ್. ಮಹೇಶ್ ಪ್ರಶ್ನೆಗೆ ಆಕೆ ತಬ್ಬಿಬ್ಬಾದಳು. ಇನ್ನು ಸುಳ್ಳು ಹೇಳಿ ಪ್ರಯೋಜನವಿಲ್ಲ ಎಂದು ಹೇಳಿ, ಹೌದು, ನಾನು ಸಾಧ್ವಿ ಅಲ್ಲ. ನಾನೊಬ್ಬಳು ಅತಂತ್ರ ಹೆಣ್ಣು. ನನ್ನ ಹೆಸರು ಸವಿತಾ ಎಂದು ಹೇಳುತ್ತಾ ಜೋರಾಗಿ ಅಳಲಾರಂಭಿಸಿದಳು. ಗಂಡನ ಮನೆಯಲ್ಲಿ ದಿನವೂ ನರಕ ಅನುಭವಿಸುತ್ತಿದ್ದೆ. ಗಂಡ ಕುಡಿದು ಬಂದು ಪ್ರತಿದಿನವೂ ಹೊಡೆಯುತ್ತಿದ್ದ. ಅತ್ತೆ ಮಾವಂದಿರು ಕೂಡ ನನಗೆ ಹಿಂಸೆ ಕೊಡುತ್ತಿದ್ದರು. ಇನ್ನು ಸಹಿಸಲು ಸಾಧ್ಯವಾಗದೆ ರಾತ್ರೋರಾತ್ರಿ ಮನೆ ಬಿಟ್ಟು ಓಡಿ ಬಂದೆ. ದಾರಿಯಲ್ಲಿ ಯಾರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು ಎಂದು ಈ ಸಾಧ್ವಿಯ ವೇಷ ಹಾಕಿಕೊಂಡೆ ಎಂದು ತನ್ನ ಕಥೆಯನ್ನು ಹೇಳಿಕೊಂಡಳು. ಆಕೆಯ ಮಾತು ಕೇಳಿ ಮಹೇಶ್ ಒಂದು ಕ್ಷಣ ಗಾಬರಿಗೊಂಡ. ಅವನ ಕಣ್ಣ ಮುಂದೆ ತನ್ನ ಗತಕಾಲದ ನೆನಪುಗಳು ಸರಿದು ಹೋದವು. ತನ್ನ ಹೆಂಡತಿ ಕೂಡ ಹೀಗೆ ಹೇಳಿದಳು, ನಿಮ್ಮ ಜೊತೆ ಬಾಳಲು ಇಷ್ಟವಿಲ್ಲ ಎಂದು. ಆದರೆ ತಾನು ಎಂದಿಗೂ ಆಕೆಯ ಮೇಲೆ ಕೈ ಎತ್ತಿರಲಿಲ್ಲ. ಪ್ರೀತಿ ಇಲ್ಲದ ಮೇಲೆ ಬಲವಂತದಿಂದ ಸಂಸಾರ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿ ಡೈವರ್ಸ್ ತೆಗೆದುಕೊಂಡಿದ್ದೆವು. ಆದರೆ ಸವಿತಾಳ ಸ್ಥಿತಿ ಆಗಿರಲಿಲ್ಲ. ಗಂಡನ ಮನೆಯವರು ಅವಳ ವಿರುದ್ಧ ನಿಂತಿದ್ದರು. ನಂತರ ಮಹೇಶ್, ಎಲ್ಲಿಗೆ ಹೋಗಬೇಕೆಂದುಕೊಂಡಿದ್ದೀರಿ ಎಂದು ಕೇಳಿದ. ಗೊತ್ತಿಲ್ಲ, ಬಸ್ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಹೋಗುತ್ತೇನೆ. ನನ್ನನ್ನು ಯಾರೂ ಗುರುತಿಸದ ಊರಿಗೆ ಹೋಗಿ ಬದುಕಿಕೊಳ್ಳುತ್ತೇನೆ ಎಂದಳು. ಮಹೇಶ್ಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಸರಿ, ಈಗ ಆರಾಮಾಗಿ ಮಲಗಿ, ಬೆಳಗ್ಗೆಯಾದ ಕೂಡಲೇ ನಿಮ್ಮನ್ನು ಸ್ಟೇಷನ್ಗೆ ಬಿಟ್ಟು ಬರುತ್ತೇನೆ ಅಂತ ಹೇಳಿ ಮಹೇಶ್ ಒಳಗೆ ಹೋದ. ಆದರೆ ವಿಧಿ ಆಟ ಬೇರೆಯೇ ಆಗಿತ್ತು. ರಾತ್ರಿ ಮಹೇಶ್ ಮನೆಗೆ ಕೇಸರಿ ಬಟ್ಟೆ ಧರಿಸಿದ ಮಹಿಳೆ ಬಂದಿದ್ದನ್ನು ಊರಿನ ಕೆಲವರು ನೋಡಿದ್ದರು. ಬೆಳಗಾಗುತ್ತಿದ್ದಂತೆ ಊರಿನಲ್ಲಿ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿತು. ಬೆಳಗ್ಗೆ 5 ಗಂಟೆಗೆಲ್ಲ ಮಹೇಶ್ ಮನೆಯ ಮುಂದೆ ದೊಡ್ಡ ಗುಂಪು ಜಮಾಯಿಸಿತು. ಮಹೇಶ್, ಹೊರಗೆ ಬಾ ಎಂಬ ಕೂಗು ಕೇಳಿ ಮಹೇಶ್ ಗಾಬರಿಯಿಂದ ಎದ್ದು ಹೊರಗೆ ಬಂದ. ಮನೆ ಮುಂದೆ ಊರಿನ ಪಂಚಾಯಿತಿ ಗೌಡರು ಮತ್ತು 100 ಜನ ಆಕ್ರೋಶದಿಂದ ನಿಂತಿದ್ದರು. ಏನಿದು ಮಹೇಶ್, ರಾತ್ರಿ ನಿನ್ನ ಮನೆಗೆ ಯಾರೋ ಹೆಂಗಸನ್ನು ಕರೆಸಿಕೊಂಡಿದ್ದೀಯಂತೆ? ಹೆಂಡತಿ ಬಿಟ್ಟು ಹೋದ ಮೇಲೆ ಮರ್ಯಾದೆಯೂ ಬಿಟ್ಟೆಯಾ ಎಂದು ಪಂಚಾಯಿತಿ ಗೌಡರು ನೇರವಾಗಿ ಕೇಳಿದರು. ಈ ಮಾತನ್ನು ಕೇಳಿ ಮಹೇಶ್ ಎದೆ ಬಡಿತ ಜೋರಾಯಿತು. ಇಲ್ಲ ಗೌಡರೇ, ಅವರು ಸಾಧ್ವಿಗಳು. ಮಳೆಯಲ್ಲಿ ದಾರಿ ತಪ್ಪಿ ಬಂದಿದ್ದರು. ಮಾನವೀಯತೆಯಿಂದ ಆಶ್ರಯ ನೀಡಿದೆ ಅಷ್ಟೇ ಎಂದು ವಿವರಿಸಲು ಪ್ರಯತ್ನಿಸಿದ. ಅಷ್ಟರಲ್ಲಿ ಮನೆಯ ಒಳಗಿಂದ ಸವಿತಾ ಹೊರಬಂದಳು. ಕೇಸರಿ ಬಟ್ಟೆಯಲ್ಲಿ ಅವಳನ್ನು ಕಂಡ ತಕ್ಷಣ ಅಲ್ಲಿ ನಡೆದಿದ್ದ ಜನರೆಲ್ಲ ಒಮ್ಮೆ ಸುಮ್ಮನಾದರು. ಆದರೆ ಜನರ ಗುಂಪಿನಲ್ಲಿದ್ದ ಒಬ್ಬ ವೃದ್ಧೆ ಸವಿತಾಳನ್ನು ನೋಡುತ್ತಲೇ ಹೌಹಾರಿದಳು. ಆ ವೃದ್ಧೆ ಸವಿತಾ ಅತ್ತೆಯ ದೂರದ ಸಂಬಂಧಿಯಾಗಿದ್ದಳು. ಆಕೆ ಸವಿತಾಳನ್ನು ಗುರುತಿಸಿ, ಇವಳು ಯಾವ ಸಾಧ್ವಿಯೂ ಅಲ್ಲ. ಇವಳು ಪಕ್ಕದ ಊರಿನ ಲಾಯರ್ ಸೊಸೆ. ಇವಳ ಗಂಡ ತುಂಬ ಒಳ್ಳೆಯವನು. ಅವನನ್ನು ಬಿಟ್ಟು ಇಲ್ಲಿ ಬಂದು ಸಾಧ್ವಿ ವೇಷ ಹಾಕಿದ್ದಾಳೆ ಎಂದು ರಂಪಾಟ ಮಾಡಿದಳು. ಆ ವೃದ್ಧೆಯ ಮಾತು ಕೇಳಿ ಸವಿತಾಗೆ ಸಿಡಿಲು ಬಡಿದಂತಾಯಿತು. ಇಷ್ಟು ದೂರ ಓಡಿ ಬಂದರೂ ಇಲ್ಲಿಯೂ ತನ್ನನ್ನು ಗುರುತಿಸುತ್ತಾರೆ ಎಂದು ಆಕೆ ಊಹಿಸಿರಲಿಲ್ಲ. ಸವಿತಾಳ ಮುಖ ಸಪ್ಪೆಯಾಯಿತು. ಊರಿನ ಜನರೆಲ್ಲ ಸಂಶಯದಿಂದ ಅವಳನ್ನು ನೋಡಲಾರಂಭಿಸಿದರು. ನಾನು ಲಾಯರ್ ಸೊಸೆ ಹೌದು, ಆದರೆ ನಾನು ಮತ್ತೆ ಆ ಮನೆಗೆ ಹೋಗುವುದಿಲ್ಲ. ನನ್ನ ಗಂಡ ಮನುಷ್ಯನಲ್ಲ. ದಿನ ಕುಡಿದು ಬಂದು ನನಗೆ ಹೊಡೆಯುತ್ತಾನೆ. ನಾನು ಇನ್ನು ಸಹಿಸಲಾರೆ. ಸತ್ತರೂ ಸರಿ, ಅಲ್ಲಿಗೆ ಹೋಗುವುದಿಲ್ಲ ಎಂದು ಚೀರಾಡಿದಳು. ಆದರೆ ಅಲ್ಲಿ ನೆರೆದಿದ್ದ ಗಂಡಸರಿಗೆ ಅದೊಂದು ದೊಡ್ಡ ವಿಷಯವಾಗಿ ಕಾಣಲಿಲ್ಲ.
ಗಂಡ ಹೆಂಡತಿ ಅಂದ ಮೇಲೆ ಜಗಳ ಇದ್ದೇ ಇರುತ್ತದೆ. ಅದಕ್ಕೆ ಹೀಗೆ ಮನೆ ಬಿಟ್ಟು ಓಡಿ ಬರೋದಾ ಎಂದು ಜನ ಮಾತನಾಡಿಕೊಳ್ಳಲು ಶುರು ಮಾಡಿದರು. ಪರಿಸ್ಥಿತಿ ಕೈಮೀರುತ್ತಿತ್ತು. ಅಷ್ಟರಲ್ಲಿ ಧೂಳೆಬ್ಬಿಸುತ್ತಾ ಒಂದು ಜೀಪ್ ಬಂದಿತು. ಮಹೇಶ್ ಮನೆಯ ಮುಂದೆ ಬಂದು ಬ್ರೇಕ್ ಹಾಕಿತು. ಜೀಪ್ನಲ್ಲಿ 3 ಜನ ದೈತ್ಯಾಕಾರದ ಗಂಡಸರು ಇಳಿದರು. ಅದರಲ್ಲಿ ಮುಂದೆ ಇದ್ದವನು ಸವಿತಾಳ ಗಂಡ ಸುರೇಶ್. ಅವನ ಕಣ್ಣುಗಳು ಕೋಪದಿಂದ ಕೆಂಡದಂತಾಗಿದ್ದವು. ಅವನ ಹಿಂದೆ ಅವನ 2 ತಮ್ಮಂದಿರು ಇದ್ದರು. ಸವಿತಾಳನ್ನು ನೋಡಿದ ಸುರೇಶ್ಗೆ ಎಲ್ಲಿಲ್ಲದ ಕೋಪ ಉಕ್ಕಿತು. ನನ್ನಿಂದ ತಪ್ಪಿಸಿಕೊಂಡು ಹೋಗಬಹುದು ಎಂದುಕೊಂಡಿದ್ದೀಯಾ ಎಂದು ಗರ್ಜಿಸುತ್ತಾ ಸವಿತಾಳ ಕಡೆ ಮುನ್ನುಗ್ಗಿದ. ಸವಿತಾ ಭಯದಿಂದ ಮಹೇಶ್ನ ಬೆನ್ನಿನ ಹಿಂದಕ್ಕೆ ಸರಿದಳು. ಸುರೇಶ್ ನೇರವಾಗಿ ಬಂದು ಕವಿತಾಳ ಕೈ ಹಿಡಿದು ಎಳೆಯಲು ಹೋದಾಗ ಮಹೇಶ್ ಅವನಿಗೆ ಅಡ್ಡಲಾಗಿ ನಿಂತನು. ಸುರೇಶ್ ಕೋಪದಲ್ಲಿ ಮಹೇಶ್ನ ಕಾಲರಿಡ್ದು, ಯಾರೋ ನೀನು, ನನ್ನ ಹೆಂಡತಿ ವಿಷಯದಲ್ಲಿ ತಲೆ ಹಾಕಲು ನಿನಗೇನು ಅಧಿಕಾರವಿದೆ ಎಂದು ಕೂಗಿದನು. ಮಹೇಶ್ ಶಾಂತವಾಗಿದ್ದನು. ಅವನ ಕಣ್ಣಲ್ಲಿ ಬೆಂಕಿ ಇತ್ತು. ಈಗ ಈಕೆ ನನ್ನ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಅವರ ಅನುಮತಿ ಇಲ್ಲದೆ ನೀನು ಅವರನ್ನು ಮುಟ್ಟುವಂತಿಲ್ಲ ಎಂದು ಗಟ್ಟಿಯಾಗಿ ಹೇಳಿದ. ಊರಿನ ಗೌಡರು ಮಧ್ಯ ಪ್ರವೇಶಿಸಿ, ಸುರೇಶ್ ಶಾಂತನಾಗು, ಇದು ನಮ್ಮ ಊರು, ಇಲ್ಲಿ ಗಲಾಟೆ ಮಾಡಬೇಡಿ, ಮಾತನಾಡಿ ಬಗೆಹರಿಸಿಕೊಳ್ಳೋಣ ಎಂದರು. ಸುರೇಶ್ ಮಹೇಶ್ನನ್ನು ತಳ್ಳಿ, ಗೌಡರೇ, ಇವಳು ನನ್ನ ಹೆಂಡತಿ. ಇವಳಿಗೆ ಸ್ವಲ್ಪ ತಲೆ ಕೆಟ್ಟಿದೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳವಾಡುತ್ತಾ ಮನೆ ಬಿಟ್ಟು ಓಡಿ ಬರುತ್ತಾಳೆ. ಇವಳ ಹುಚ್ಚಾಟಕ್ಕೆ ನೀವು ಸಪೋರ್ಟ್ ಮಾಡಬೇಡಿ ಎಂದು ನಾಟಕವಾಡಿದ. ಸವಿತಾ ಮುಂದೆ ಬಂದು, ಇಲ್ಲ, ಇವನು ಸುಳ್ಳು ಹೇಳುತ್ತಿದ್ದಾನೆ. ನೋಡಿ, ಇವನು ನನಗೆ ಕೊಟ್ಟ ಉಡುಗೊರೆಯನ್ನು ಅಂತ ಹೇಳುತ್ತಾ ತನ್ನ ಸೀರೆ ಸೆರಗನ್ನು ಸರಿಸಿ ಬೆನ್ನನ್ನು ತೋರಿಸಿದಳು. ಅಲ್ಲಿ ಮೂಡಿದ್ದ ಆಳವಾದ ನೀಲಿ ಬರೆಗಳನ್ನು, ರಕ್ತ ಹೆಪ್ಪುಗಟ್ಟಿದ ಕಲೆಗಳನ್ನು ನೋಡಿದ ಊರಿನ ಜನ ಒಂದು ಕ್ಷಣ ಬೆಚ್ಚಿಬಿದ್ದರು. ಈ ಗಾಯಗಳು ಸವಿತಾ ಅನುಭವಿಸಿದ ನರಕಯಾತನೆಗೆ ಸಾಕ್ಷಿಯಾಗಿದ್ದವು. ನೋಡಿ, ನನ್ನ ಇವನ ಜೊತೆ ಹೋದರೆ ನನ್ನನ್ನು ಉಳಿಸುವುದಿಲ್ಲ ಎಂದು ಸವಿತಾ ಕಣ್ಣೀರಿಟ್ಟಳು. ಸುರೇಶ್ ಮುಂದೆ ಬಂದು, ಗಂಡ ಹೆಂಡತಿ ನಡುವೆ ಇದೆಲ್ಲ ಸಹಜ. ಅಷ್ಟಕ್ಕೂ ಇವನ್ಯಾರು ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡೋಕೆ? ಸ್ವಂತ ಹೆಂಡತಿಯೇ ಇವನ ಜೊತೆ ಸಂಸಾರ ಮಾಡಲು ಯೋಗ್ಯತೆ ಇಲ್ಲದವನು ಇನ್ನು ನನ್ನ ಹೆಂಡತಿಯನ್ನು ಹೇಗೆ ಕಾಪಾಡುತ್ತಾನೆ ಎಂದು ವ್ಯಂಗ್ಯವಾಗಿ ಕೇಳಿದನು. ಸುರೇಶ್ನ ಆ ಮಾತು ಕೇಳಿ ಮಹೇಶ್ ಎದೆಯೊಳಗೆ ಜ್ವಾಲಾಮುಖಿಯನ್ನು ಸ್ಫೋಟಿಸಿತು. ಇಷ್ಟು ದಿನ ಸಮಾಜದ ನಿಂದನೆಗಳನ್ನು, ತನ್ನದಲ್ಲದ ತಪ್ಪಿಗೆ ಪಡುತ್ತಿದ್ದ ಅವಮಾನಗಳನ್ನು ಸಹಿಸಿಕೊಂಡಿದ್ದ ಮಹೇಶ್ ಈಗ ತನ್ನ ಕಣ್ಣ ಎದುರಿಗೆ ಅನ್ಯಾಯವಾಗುತ್ತಿದ್ದರೂ ಸುಮ್ಮನಿರಲು ಸಾಧ್ಯವಾಗಿರಲಿಲ್ಲ. ಅವನು ಮುಂದೆ ಬಂದು ಸುರೇಶ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಹೌದು, ನಾನು ವಿಚ್ಛೇದನ ಪಡೆದವನು. ನನ್ನ ಸಂಸಾರ ಉಳಿಯಲಿಲ್ಲ ಎಂಬ ಕಾರಣಕ್ಕೆ ಇನ್ನೊಬ್ಬಳ ಪ್ರಾಣ ಹೋಗುವುದನ್ನು ನಾನು ನೋಡುತ್ತಾ ನಿಲ್ಲಲಾರೆ. ಕ್ರೂರ ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸಿಕೊಳ್ಳುವ ನಿನ್ನ ಜೊತೆ ಈಕೆಯನ್ನು ಕಳಿಸಲು ಸಾಧ್ಯವಿಲ್ಲ ಎಂದು ಗುಡುಗಿದ. ಸವಿತಾ, ನಿನಗೆ ಏನು ಬೇಕು ನಿರ್ಭಯವಾಗಿ ಹೇಳು ಎಂದು ಊರಿನ ಗೌಡರು ಕೇಳಿದರು. ನನಗೆ ವಿಚ್ಛೇದನ ಬೇಕು. ನಾನು ಇವನ ಜೊತೆ ಬಾಳಲಾರೆ ಎಂದು ಸವಿತಾ ತನ್ನ ಕೊನೆಯ ತೀರ್ಮಾನವನ್ನು ಹೇಳಿದಳು. ಸುರೇಶ್ ನಗುತ್ತಾ, ನೀನು ವಿಚ್ಛೇದನ ಪಡೆದರೆ ಈ ಸಮಾಜದಲ್ಲಿ ಬದುಕಲು ಸಾಧ್ಯವೇ ಇಲ್ಲ. ನಿನ್ನ ತಂದೆ ತಾಯಿಯೇ ನಿನ್ನನ್ನು ಸೇರಿಸಿಕೊಳ್ಳುವುದಿಲ್ಲ. ಹೀಗಿರುವಾಗ ಬೀದಿಯಲ್ಲಿ ಭಿಕ್ಷೆ ಬೇಡಿ ಬದುಕಬೇಕಾಗುತ್ತದೆ ಎಂದು ಹೀಯಾಳಿಸಿದ. ಈ ಮಾತಿನಿಂದ ಸವಿತಾ ಮೌನವಾದಳು. ಅವನ ಮಾತು ಕಠೋರವಾಗಿದ್ದರೂ ಸತ್ಯವಾಗಿತ್ತು. ತನಗೆ ಹೋಗಲು ಎಲ್ಲಿಯೂ ಜಾಗವಿಲ್ಲ ಎಂಬುದು ಅವಳಿಗೂ ಗೊತ್ತಿತ್ತು. ಸವಿತಾಳಿಗೆ ಹೋಗಲು ಬೇರೆ ಜಾಗವಿಲ್ಲ ಎಂದಾದರೆ ಅವಳು ಸದ್ಯಕ್ಕೆ ನಮ್ಮ ಮನೆಯಲ್ಲೇ ಇರಲಿ ಎಂದು ಮಹೇಶ್ ಹೇಳಿದನು. ಮಹೇಶ್ನ ಈ ಮಾತುಗಳು ಅಲ್ಲಿ ನೆರೆದಿದ್ದವರಲ್ಲಿ ಅಚ್ಚರಿ ಮೂಡಿಸಿತು. ಗೌಡರು, ಸುರೇಶ್ ಮತ್ತು ಊರಿನವರು ಮಹೇಶ್ನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದರು. ಮಹೇಶ್ ಶಾಂತವಾಗಿಯೇ ಮುಂದುವರೆಸಿದ. ಇವಳಿಗೆ ಸುರಕ್ಷಿತವಾದ ನೆಲೆ ಸಿಗುವವರೆಗೂ ಅಥವಾ ಇವಳು ಸ್ವಂತ ಕಾಲಿನ ಮೇಲೆ ನಿಲ್ಲುವವರೆಗೂ ನಮ್ಮ ಮನೆಯಲ್ಲಿ ಇರಬಹುದು. ಒಬ್ಬ ಅಸಹಾಯಕಿಗೆ ಆಶ್ರಯ ಕೊಡುವುದರಲ್ಲಿ ತಪ್ಪೇನಿಲ್ಲ ಎಂಬುದು ನನ್ನ ನಂಬಿಕೆ ಎಂದು ದೃಢವಾಗಿ ಹೇಳಿದ. ಇದನ್ನು ಕೇಳಿ ಸುರೇಶ್, ನನ್ನ ಹೆಂಡತಿಯನ್ನು ನಿನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತೀಯಾ ಅಂತ ಹೇಳಿ ಅವನಿಗೆ ಒಡೆಯಲು ನುಗ್ಗಿದನು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಊರಿನ ಗೌಡರು, ಸುರೇಶ್ ನಿಲ್ಲು, ಮಹೇಶ್ ಹೇಳುವುದರಲ್ಲೂ ಅರ್ಥವಿದೆ.
ಸವಿತಾ ನಿನ್ನ ಜೊತೆ ಬರಲು ಒಪ್ಪದಿದ್ದ ಮೇಲೆ ನೀನು ಬಲವಂತ ಮಾಡುವಂತಿಲ್ಲ. ಸುಮ್ಮನೆ ಗಲಾಟೆ ಮಾಡದೆ ಇಲ್ಲಿಂದ ಹೊರಡು. ಇಲ್ಲದಿದ್ದರೆ ಪೊಲೀಸ್ ಠಾಣೆಯ ಮೆಟ್ಟಲೇರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬೇರೆ ದಾರಿ ಕಾಣದ ಸುರೇಶ್ ಸೋಲಿನ ದ್ವೇಷದ ನೋಟವನ್ನು ಬೀರುತ್ತಾ ತನ್ನವರೊಂದಿಗೆ ಜೀಪ್ ಹತ್ತಿ ಹೊರಟು ಹೋದ. ಜನಸಂದಣಿ ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಯಿತು. ಆದರೆ ಅಂದು ಮಹೇಶ್ ತೆಗೆದುಕೊಂಡ ನಿರ್ಧಾರ ಅವನ ಬದುಕಿನ ದಿಕ್ಕನ್ನೇ ಬದಲಿಸುವ ಮುನ್ಸೂಚನೆ ನೀಡಿತು. ಅವರು ಹೋದ ನಂತರ ಮಹೇಶ್ ಮನೆಯ ಬಾಗಿಲು ಹಾಕಿದ. ಹೊರಗಡೆ ಊರಿನ ಜನ ತಮ್ಮ ತಮ್ಮ ಮನೆಗೆ ಮರಳಿದರು. ಮಹೇಶ್ ಒಳಗೆ ಬಂದಾಗ ಸವಿತಾ ಗೋಡೆಗೆ ಒರಗಿಕೊಂಡು ಕುಳಿತು ಎಲ್ಲ ಮುಗಿದೇ ಹೋಯಿತು ಎನ್ನುವ ಹಾಗೆ ದಿಟ್ಟಿಸುತ್ತಿದ್ದಳು. ಮಹೇಶ್ ಅವಳಿಗೆ ಸಮಾಧಾನ ಮಾಡುತ್ತಾ, ಇಂದಿನಿಂದ ಇದು ನಿನ್ನ ಮನೆ. ನಿನಗೆ ಇಲ್ಲಿ ಯಾವ ಭಯವೂ ಬೇಡ. ಯಾವುದಕ್ಕೂ ಅಂಜದೆ ಧಾರಾಳವಾಗಿರಬಹುದು ಎಂದು ಹೇಳಿದ. ಅವನ ಧ್ವನಿಯಲ್ಲಿ ತಂದೆಯ ವಾತ್ಸಲ್ಯವಿತ್ತು. ಸವಿತಾ ತಲೆ ಎತ್ತಿ ಅವನನ್ನು ನೋಡಿದಳು. ಅವಳ ಬದುಕಿನಲ್ಲಿ ಗಂಡಸರು ಎಂದರೆ ಕೇವಲ ಅಧಿಕಾರ ಚಲಾಯಿಸುವವರು, ದೈಹಿಕವಾಗಿ ಹಿಂಸಿಸುವರು ಎಂಬ ಭಾವನೆ ಇತ್ತು. ಆದರೆ ಈ ಮನುಷ್ಯ ಅದಕ್ಕೆ ತದ್ವಿರುದ್ಧವಾಗಿದ್ದ. ಮುಂದಿನ 3 ತಿಂಗಳು ಮಹೇಶ್ ಮತ್ತು ಸವಿತಾ ಪಾಲಿಗೆ ನಿಜವಾದ ಅಗ್ನಿಪರೀಕ್ಷೆಯ ದಿನಗಳಾಗಿದ್ದವು. ಊರಿನ ಜನ ಇವರನ್ನು ಬಹಿಷ್ಕರಿಸದಂತೆ ವರ್ತಿಸುತ್ತಿದ್ದರು. ಮಹೇಶ್ ದಿನಸಿ ಅಂಗಡಿಗೆ ಹೋದರೆ ಅಂಗಡಿಯವನು ಮುಖ ತಿರುಗಿಸಿಕೊಳ್ಳುತ್ತಿದ್ದ. ದಾರಿಯಲ್ಲಿ ಹೋಗುವಾಗ ಹೆಂಗಸರು ಇವರನ್ನು ನೋಡಿ ಮೂಗು ಮುರಿಯುತ್ತಿದ್ದರು. ಎಷ್ಟೋ ಸಲ ಸವಿತಾಳಿಗೆ ಅನ್ನಿಸುತ್ತಿತ್ತು, ನಾನು ಈ ಮನೆಯಿಂದ ಹೊರಟು ಹೋಗುವುದೇ ಲೇಸು. ನನ್ನಿಂದಾಗಿ ಒಬ್ಬ ಒಳ್ಳೆಯ ಮನುಷ್ಯನಿಗೆ ಕೆಟ್ಟ ಹೆಸರು ಬರುವುದು ಅವಳಿಗೆ ಇಷ್ಟವಿರಲಿಲ್ಲ. ಒಂದು ದಿನ ರಾತ್ರಿ ಊಟ ಮಾಡುವಾಗ ಸವಿತಾ ಮೆಲ್ಲಗೆ ಕೇಳಿದಳು, ಮಹೇಶ್, ನಾನು ಎಲ್ಲಿಗಾದರೂ ಹೊರಟು ಹೋಗುತ್ತೇನೆ. ನನ್ನಿಂದ ನಿಮಗೆ ಊರಿನಲ್ಲಿ ತಲೆ ತೆಗೆಸುವಂತೆ ಆಗಿದೆ. ನಿಮ್ಮ ಮೇಲೆ ಜನ ಕೆಟ್ಟ ಕಳಂಕ ಹೊರಿಸುತ್ತಿದ್ದಾರೆ. ಇದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಎಂದು ದುಃಖರಿಸಿ ಹೇಳಿದಳು. ಮಹೇಶ್ ಸವಿತಾಳನ್ನು ನೋಡಿ, ಜನರು 1000 ಮಾತನಾಡುತ್ತಾರೆ. ನಾವು ತಪ್ಪು ಮಾಡುತ್ತಿಲ್ಲ ಎಂಬ ಸತ್ಯ ನಮಗೆ ಮಾತ್ರ ಗೊತ್ತು. ನೀನು ಈ ಮನೆಯಿಂದ ಹೋದರೆ ಸಮಾಜ ನಿನ್ನನ್ನು ಬದುಕಲು ಬಿಡುವುದಿಲ್ಲ. ನಿನಗೆ ಸ್ವಂತ ನೆಲೆ ಸಿಗುವವರೆಗೂ ನೀನು ಎಲ್ಲಿಗೂ ಹೋಗುವ ಹಾಗಿಲ್ಲ ಎಂದು ದೃಢವಾಗಿ ಹೇಳಿದ. ಆ ರಾತ್ರಿ ಕವಿತಾಳ ಮನಸ್ಸಿನಲ್ಲಿದ್ದ ಗೊಂದಲಗಳು ಮಾಯವಾದವು. ನಾನು ಇನ್ನೂ ಅಬಲೆಯಾಗಿ ಉಳಿಯಬಾರದು. ನನ್ನ ಕಾಲ ಮೇಲೆ ನಾನು ನಿಲ್ಲಲೇಬೇಕು ಎಂದು ನಿರ್ಧರಿಸಿದಳು. ಮಾರನೇ ದಿನ ಮಹೇಶ್ ಪಟ್ಟಣದಿಂದ ಬರುವಾಗ ಒಂದು ಹಳೆಯ ಹೊಲಿಗೆ ಯಂತ್ರವನ್ನು ಆಟೋದಲ್ಲಿ ತಂದಿಳಿಸಿದ. ನಿನಗೆ ಹೊಲಿಗೆ ಬರುತ್ತದೆ ಎಂದು ಒಮ್ಮೆ ಹೇಳಿದ್ದೆ ಅಲ್ವಾ? ಸುಮ್ಮನೆ ಕುಳಿತು ಯೋಚನೆ ಮಾಡುವುದಕ್ಕಿಂತ ನಿನ್ನ ಕೈಚಳಕ ತೋರಿಸು. ಬಟ್ಟೆ ಹೊಲಿಯುವುದನ್ನು ಶುರು ಮಾಡು ಎಂದು ಹೇಳಿದ. ಅದನ್ನು ನೋಡಿದ ಸವಿತಾ ತನಗೆ ಒಂದು ದಾರಿ ಸಿಕ್ಕಂತಾಯಿತು. ಹಾರಿ ಹೋಗಿದ ಭರವಸೆಯ ದೀಪ ಒಂದು ಬೆಳಗಿದಂತಾಯಿತು. ಅವಳು ಹಗಲು ಎನ್ನದೆ ರಾತ್ರಿ ಎನ್ನದೆ ಕೆಲಸದಲ್ಲಿ ತೊಡಗಿಸಿಕೊಂಡಳು. ಆರಂಭದಲ್ಲಿ ಊರಿನ ಹೆಂಗಸರು ಅವಳನ್ನು ಕಂಡರೆ ಮುಖ ತಿರುಗಿಸಿಕೊಳ್ಳುತ್ತಾ ಯಾರೂ ಬಟ್ಟೆ ಹೊಲಿಸಲು ಬರುತ್ತಿರಲಿಲ್ಲ. ಮಹೇಶ್ ನಿರಾಸೆ ಪಡದೆ ಪಕ್ಕದ ಊರಿನ ತನ್ನ ಸ್ನೇಹಿತರ ಮೂಲಕ ಕೆಲವೊಂದು ಕೆಲಸಗಳನ್ನು ತಂದುಕೊಟ್ಟ. ಸವಿತಾಳ ಕೈಚಳಕ ನಿಜಕ್ಕೂ ಅದ್ಭುತವಾಗಿತ್ತು. ಅವಳು ಹೊಲಿದ ಬಟ್ಟೆಗಳ ಅಚ್ಚುಕಟ್ಟುತನ, ವಿನ್ಯಾಸ ನೋಡಿದವರು ಬೆರಗಾಗುತ್ತಿದ್ದರು. ನಿಧಾನವಾಗಿ ಊರಿನ ಹೆಂಗಸರ ಮನಸ್ಸು ಕರಗತೊಡಗಿತು. ಹಂತ ಹಂತವಾಗಿ ಬಟ್ಟೆ ಹೊಲಿಸಲು ಬರಲಾರಂಭಿಸಿದರು. ಸವಿತಾಳ ಕೆಲಸದ ಗುಣಮಟ್ಟ ಮತ್ತು ಅವಳ ಸೌಮ್ಯ ಸ್ವಭಾವ ಎಲ್ಲರನ್ನೂ ಗೆದ್ದಿತು. 6 ತಿಂಗಳು ಕಳೆಯುವಷ್ಟರಲ್ಲಿ ಮಹೇಶ್ ಮನೆಯ ಮುಂಭಾಗ ಒಂದು ಪುಟ್ಟ ಅಂಗಡಿಯಾಗಿ ಬದಲಾಗಿತ್ತು. ಇದೇ ಸಮಯದಲ್ಲಿ ಗಂಡ ಸುರೇಶನ ಅಡೆತಡೆಗಳ ನಡುವೆಯೂ ಸವಿತಾಳ ಮೇಲಿನ ಹಲ್ಲೆಯ ಸಾಕ್ಷಿಗಳು ಬಲವಾಗಿದ್ದರಿಂದ ಅಂತಿಮವಾಗಿ ನ್ಯಾಯಾಲಯ ವಿಚ್ಛೇದನ ನೀಡಿತು. ಕೋರ್ಟ್ನ ಆವರಣದಿಂದ ಹೊರಬಂದ ಸವಿತಾಳ ಮುಖದಲ್ಲಿ ಕಂಡ ನೆಮ್ಮದಿ ಒಂದು ಯುದ್ಧ ಗೆದ್ದ ಸೈನಿಕನಂತಿತ್ತು. ಈ ವಿಧವಾಗಿ 1 ವರ್ಷ ಕಳೆಯಿತು. ಸವಿತಾ ಈಗ ಊರಿನಲ್ಲಿ ಗೌರವಾನ್ವಿತ ಮಹಿಳೆ. ಆದರೆ ಅವಳ ಕನಸುಗಳು ಆ ಊರಿನ ಗಡಿಯನ್ನು ಮೀರಿದ್ದವು. ಒಂದು ದಿನ ಸಂಜೆ ಸವಿತಾ ಒಂದು ವಿಷಯವನ್ನು ಪ್ರಸ್ತಾಪಿಸಿದಳು. ಮಹೇಶ್, ಪಟ್ಟಣದ ಗಾರ್ಮೆಂಟ್ಸ್ ಒಂದರಲ್ಲಿ ಸೂಪರ್ವೈಸರ್ ಕೆಲಸ ಸಿಕ್ಕಿದೆ. ಸಂಬಳವೂ ಚೆನ್ನಾಗಿದೆ. ನಾನು ಅಲ್ಲಿಗೆ ಹೋಗಬೇಕು ಎಂದುಕೊಂಡಿದ್ದೇನೆ ಎಂದು ಹೇಳಿದಳು. ಮಹೇಶ್ಗೆ ಎದೆಯಲ್ಲಿ ಏನೋ ಖಾಲಿಯಾದ ಅನುಭವವಾಯಿತು. ಕಳೆದ 1 ವರ್ಷದಿಂದ ಆ ಮನೆಯಲ್ಲಿ ಅವಳ ಓಡಾಟ,
ಅಡುಗೆ ಮನೆಯ ಗಮಲು, ಸಂಜೆಯಾದರೆ ಇಬ್ಬರು ಮಾತನಾಡುತ್ತಾ ಕುಳಿತಿದ್ದ ಆ ಕ್ಷಣಗಳು ಅವನ ಒಂಟಿತನವನ್ನು ನುಂಗಿ ಹಾಕಿದ್ದವು. ಈಗ ಅವಳು ಹೋದರೆ ಆ ಮೌನ ಮತ್ತೆ ಆವರಿಸುತ್ತದೆ ಎಂಬ ಭಯ ಅವನನ್ನು ಕಾಡಿತು. ಆದರೆ ಅವನು ಸ್ವಾರ್ಥಿಯಾಗಲು ಇಷ್ಟಪಡಲಿಲ್ಲ. ತನ್ನ ನೋವನ್ನು ನಗುಮುಖದ ಹಿಂದೆ ಮರೆಮಾಚಿ, ತುಂಬ ಒಳ್ಳೆಯ ವಿಷಯ ಸವಿತಾ, ನೀನು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಎಂದು ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡಿದ. ಅವಳು ಹೊರಡುವ ದಿನ ಬಂತು. ರೈಲ್ವೆ ಸ್ಟೇಷನ್ನಲ್ಲಿ ರೈಲು ಬರುವ ಶಬ್ದ ಕೇಳಿಸುತ್ತಿದ್ದಂತೆ ಇಬ್ಬರ ನಡುವೆ ಮೌನ ಆವರಿಸಿತು. ಸವಿತಾ ರೈಲು ಹತ್ತುವ ಮುನ್ನ ಬಾಗಿ ಮಹೇಶ್ನ ಪಾದ ಮುಟ್ಟಲು ಹೋದಳು. ಮಹೇಶ್ ಅವಳನ್ನು ತಡೆದು ಎಬ್ಬಿಸಿದ. ನೀವು ನನಗೆ ಬರೀ ಆಶ್ರಯ ನೀಡಲಿಲ್ಲ ಮಹೇಶ್, ಸತ್ತು ಹೋಗಿದ್ದ ನನ್ನ ಬದುಕಿಗೆ ಮರುಜೀವ ನೀಡಿದ್ದೀರಿ ಎಂದು ದುಃಖದಿಂದ ಹೇಳಿದಳು. ಅಷ್ಟು ದೊಡ್ಡ ಮಾತು ಬೇಡ ಸವಿತಾ, ಹುಷಾರಾಗಿ ಹೋಗಿ ಬಾ. ಏನಾದರೂ ಕಷ್ಟ ಬಂದರೆ ನನ್ನ ಮನೆಯ ಬಾಗಿಲು ನಿನಗಾಗಿ ಸದಾ ತೆರೆದೇ ಇರುತ್ತದೆ ಎಂದು ವಿದಾಯ ಹೇಳಿದ. ರೈಲು ಹೋಗುವವರೆಗೂ ಅವನು ಅಲ್ಲೇ ನಿಂತಿದ್ದ. ಮನೆಗೆ ಬಂದ ಮಹೇಶ್ಗೆ ಆ ಮನೆ ಎಂದಿಗಿಂತಲೂ ಹೆಚ್ಚು ಖಾಲಿಯಾದ ಭಾಸವಾಯಿತು. ಮತ್ತೆ ಅದೇ ಒಂಟಿತನ, ಅದೇ ಕತ್ತಲು. ಆದರೆ ಎಲ್ಲೋ ದೂರದಲ್ಲಿ ಸವಿತಾ ತನ್ನ ಬದುಕು ಕಟ್ಟಿಕೊಂಡಿದ್ದಾಳೆ ಎಂಬ ನೆಮ್ಮದಿ ಅವನಿಗೆ ಬದುಕಲು ಸಣ್ಣ ಶಕ್ತಿ ನೀಡಿತು. ದಿನಗಳು ಉರುಳಿದವು. ಸವಿತಾ ಆಗಾಗ ಫೋನ್ ಮಾಡುತ್ತಿದ್ದಳು. ಪಟ್ಟಣದಲ್ಲಿ ಚಿಕ್ಕದೊಂದು ಬೊಟಿಕ್ ಶುರು ಮಾಡಿರುವ ಬಗ್ಗೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತಿರುವ ಬಗ್ಗೆ ಉತ್ಸಾಹದಿಂದ ಹೇಳುತ್ತಿದ್ದಳು. ಅವಳ ಧ್ವನಿಯಲ್ಲಿನ ಆ ಹೊಸ ಆತ್ಮವಿಶ್ವಾಸ ಕೇಳಿದಾಗೆಲ್ಲ ಮಹೇಶ್ಗೆ ಏನೋ ಒಂದನ್ನು ಸಾಧಿಸಿದ ಸಾರ್ಥಕ ಭಾವ ಮೂಡುತ್ತಿತ್ತು. 2 ವರ್ಷಗಳು ಉರುಳಿದವು. ಮಹೇಶನ ಬದುಕು ಯಥಾಸ್ಥಿತಿಯಲ್ಲಿತ್ತು. ಒಂದು ದಿನ ಮುಂಜಾನೆ ಮಹೇಶ್ನ ಮನೆ ಮುಂದೆ ಒಂದು ಕಾರು ಬಂದು ನಿಂತಿತು. ಕಾರಿನಿಂದ ಇಳಿದಿದ್ದು ಸವಿತಾ. ಆದರೆ ಈ ಬಾರಿ ಅಂದು ಬಂದಿದ್ದ ಸಾಧಾರಣ ಹುಡುಗಿಯಾಗಿರಲಿಲ್ಲ. ಆಧುನಿಕ ಉಡುಗೆಯಲ್ಲಿ ಆತ್ಮವಿಶ್ವಾಸದಿಂದ ಕಂಗೊಳಿಸುತ್ತಿದ್ದ ಯಶಸ್ವಿ ಮಹಿಳೆಯಾಗಿದ್ದಳು. ಅವಳ ಜೊತೆ ಇಬ್ಬರು ವಯಸ್ಸಾದ ದಂಪತಿಗಳು ಕೂಡ ಬರುತ್ತಿದ್ದರು. ಅವರು ಸವಿತಾಳ ತಂದೆ ತಾಯಿ. ಮಹೇಶ್ನನ್ನು ಕಂಡ ತಕ್ಷಣ ಸವಿತಾ ತಂದೆ ಮುಂದೆ ಬಂದು ಅವನ ಕೈ ಹಿಡಿದುಕೊಂಡು, ಮಗನೇ, ಹೆತ್ತವರಾಗಿ ನಾವು ಮಾಡಬೇಕಾದ ಕರ್ತವ್ಯವನ್ನು ನೀನು ಮಾಡಿದೆ. ಸಮಾಜಕ್ಕೆ ಹೆದರಿ ನಾವು ನಮ್ಮ ಮಗಳನ್ನು ದೂರ ಮಾಡಿದೆವು. ಆದರೆ ನೀನು ಯಾವ ಸಂಬಂಧವೂ ಇಲ್ಲದಿದ್ದರೂ ಅವಳಿಗೆ ಅಣ್ಣನಾಗಿ, ಒಬ್ಬ ತಂದೆಯಾಗಿ ರಕ್ಷಿಸಿದೆ. ನಿನ್ನ ಈ ಋಣವನ್ನು ನಾವು ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ ಎಂದು ಗದ್ಗದಿತರಾದರು. ಕಳೆದ 2 ವರ್ಷಗಳಲ್ಲಿ ಸವಿತಾ ತನ್ನ ಸಾಧನೆಯ ಮೂಲಕ ಹೆತ್ತವರ ಮನಸ್ಸನ್ನು ಒಲಿಸುವಲ್ಲಿಯೂ ಗೆದ್ದಿದ್ದಳು. ಸ್ವಲ್ಪ ಹೊತ್ತಿನ ಮೌನದ ನಂತರ ತಂದೆ ಅಳುತ್ತಲೇ ಒಂದು ವಿಷಯ ಪ್ರಸ್ತಾಪಿಸಿದರು. ಮಹೇಶ್, ನಮ್ಮದೊಂದು ಆಸೆ ಇದೆ. ನನ್ನ ಮಗಳಿಗೆ ನಿನ್ನ ಮೇಲೆ ಅಪಾರವಾದ ಗೌರವವಿದೆ. ನೀನು ನನ್ನ ಮಗಳನ್ನು ಒಪ್ಪಿಕೊಂಡು ನೀವಿಬ್ಬರೂ ಒಂದಾದರೆ ಸಾಯುವ ಮುನ್ನ ನಮಗೆ ನೆಮ್ಮದಿ ಸಿಗುತ್ತದೆ ಎಂದು ಕೇಳಿಕೊಂಡರು. ಮಹೇಶ್ಗೆ ಇದು ಅನಿರೀಕ್ಷಿತವಾಗಿದ್ದು ಅವನು ಸವಿತಾಳ ಕಡೆ ನೋಡಿದ. ಅವಳು ಮೌನವಾಗಿ ತಲೆ ತಗ್ಗಿಸಿ ಕುಳಿತಿದ್ದಳು. ಮಹೇಶ್ ಗಂಭೀರವಾಗಿ ಹೇಳಿದ, ನೋಡಿ, ಸವಿತಾ ಈಗ ತನ್ನ ಕಾಲ ಮೇಲೆ ತಾನು ನಿಂತಿದ್ದಾಳೆ. ಕೇವಲ ಕೃತಜ್ಞತೆಗಾಗಿ ಅಥವಾ ಋಣ ತೀರಿಸಲು ಅವಳು ಈ ಮದುವೆಗೆ ಒಪ್ಪಬಾರದು. ಇದರಿಂದ ಇಬ್ಬರಿಗೂ ಖುಷಿ ಸಿಗುವುದಿಲ್ಲ ಎಂದ. ಆಗ ಸವಿತಾ ಎದ್ದು ಬಂದು ಮಹೇಶ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಧಾನವಾಗಿ ಹೇಳಿದಳು, ಇದು ಋಣ ತೀರಿಸಲು ಮಾಡುತ್ತಿರುವ ಮದುವೆಯಲ್ಲ ಮಹೇಶ್. ಆ ರಾತ್ರಿ ಇಡೀ ಊರು ನನ್ನ ವಿರುದ್ಧ ನಿಂತಾಗ ನೀವು ನನಗಾಗಿ ಎದೆಕೊಟ್ಟು ನಿಂತಿರಿ. ಅಂದೇ ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇದ್ದ ಗೌರವ ಪ್ರೀತಿಯಾಗಿ ಬದಲಾಗಿತ್ತು. ಆಗ ಅದನ್ನು ಹೇಳುವ ಪರಿಸ್ಥಿತಿ ಇರಲಿಲ್ಲ. ಈಗ ನನಗೆ ಆಸರೆ ಬೇಕಿಲ್ಲ, ಬದುಕಲು ಒಬ್ಬ ಸಂಗಾತಿ ಬೇಕು. ಆ ಅರ್ಹತೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ದಯವಿಟ್ಟು ಇಲ್ಲ ಎನ್ನಬೇಡಿ ಎಂದು ಹೇಳಿದಳು. ಅವಳ ಮಾತಿನಲ್ಲಿದ್ದ ಸತ್ಯ ಮತ್ತು ಕಣ್ಣಲ್ಲಿ ಕಂಡ ಪ್ರೀತಿಯನ್ನು ನೋಡಿ ಇಲ್ಲ ಎನ್ನಲು ಮಹೇಶ್ನಿಂದ ಸಾಧ್ಯವಾಗಲಿಲ್ಲ. ಅವನು ಮುಗುಳ್ನಗುತ್ತಾ ಒಪ್ಪಿಗೆಯನ್ನು ನೀಡಿದ. ಕೆಲವೇ ದಿನಗಳಲ್ಲಿ ಸರಳವಾಗಿ ದೇವಸ್ಥಾನದಲ್ಲಿ ಅವರ ಮದುವೆ ನಡೆಯಿತು. ಯಾವ ಸಮಾಜ ಅವರನ್ನು ದೂರ ಇಟ್ಟಿತ್ತೋ ಅದೇ ಸಮಾಜದ ಮುಂದೆ ಅವರು ಗೆದ್ದು ನಿಂತಿದ್ದರು. ಆ ಮಳೆಯ ರಾತ್ರಿ ದಾರಿ ತಪ್ಪಿ ಆಸರೆ ಅರಸಿ ಬಂದಿದ್ದ ಸವಿತಾ ಮಹೇಶ್ ಬದುಕಿನ ದಾರಿದೀಪವಾದಳು. ಸ್ನೇಹಿತರೆ, ಸರಿಯಾದ ಸಮಯಕ್ಕೆ ಸರಿಯಾದ ಪ್ರೋತ್ಸಾಹ ಸಿಕ್ಕರೆ
ಮತ್ತು ಜಗತ್ತನ್ನೇ ಗೆಲ್ಲಬಹುದು ಎಂಬುದಕ್ಕೆ ಸವಿತಾ ಕಥೆಯೇ ಸಾಕ್ಷಿ. ಸಂಬಂಧಗಳು ಮುರಿದು ಬಿದ್ದಾಗ ಬದುಕು ಅಲ್ಲಿಗೆ ಮುಗಿಯುವುದಿಲ್ಲ, ಅದು ಹೊಸ ಅಧ್ಯಾಯದ ಆರಂಭವಷ್ಟೇ. ಮಹೇಶ್ನನ್ನು ಮದುವೆಯಾಗಲು ಸವಿತಾ ಬಯಸಿದ್ದು ನಿಮಗೆ ಸರಿ ಎನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ಧನ್ಯವಾದಗಳು.